ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮರುದಿನ ಬೆಳಗ್ಗೆ ಎಂದಿನಂತೆ ಋತ್ವಿ ಕಾಲೇಜಿಗೆ ಹೋದಳು. ಕೈಕಾಲು ನೋವು ಸ್ವಲ್ಪ ಕಡಿಮೆಯಾಗಿತ್ತು. ಅವಳು ಕ್ಲಾಸಿಗೆ ಹೋದಾಗ ನಿಶಿತಾ ಮತ್ತು ಆಶಿತಾ ಅದಾಗಲೇ ಬಂದಿದ್ದರು. ಋತು, ಇವತ್ತು ಯಾಕೆ ಲೇಟು ಎಂದು ನಿಶಿತಾ ಪ್ರಶ್ನಿಸಿದಾಗ, ಬಸ್ ಮಿಸ್ ಆಯಿತು ಎಂದಳು ಋತ್ವಿ. ನಾಳೆಯಿಂದ ಸ್ವಲ್ಪ ಬೇಗ ಬಾರೆ ಎಂದು ಆಶಿತಾ ಹೇಳಿದಾಗ ಅವಳ ಮಾತನ್ನು ಅನುಮೋದಿಸಿದಳು ನಿಶಿತಾ. ಯಾಕೆ, ನಾಳೆ ಏನಾದರೂ ಸ್ಪೆಷಲ್ ಇದೆಯಾ? ಗೆಳತಿಯರ ಮಾತು ಕೇಳಿ ಪ್ರಶ್ನಿಸಿದಳು ಋತ್ವಿ. ಹಾಗೇನಿಲ್ಲ, ಕ್ಲಾಸ್ ಕಳೆದ ಮೇಲೆ ನೀನು ಬೇಗ ಹೊರಟು ಹೋಗ್ತೀಯಾ. ಕ್ಲಾಸ್ನಲ್ಲಿ ಬರೀ ಪಾಠದ ಕಡೆ ನಿನ್ನ ಗಮನ ಇರುತ್ತೆ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಎಂದು ಉತ್ತರಿಸಿದಳು ಆಶಿತಾ. ಹೌದು, ಕ್ಲಾಸ್ ಇರೋದು ಮಧ್ಯಾಹ್ನ ತನಕ, ಮತ್ತೆ ಅಷ್ಟು ಅವಸರವಾಗಿ ಯಾಕೆ ಹೋಗ್ತಿದ್ಯಾ? ನಿಶಿತಾ ಋತ್ವಿಯನ್ನು ಪ್ರಶ್ನಿಸಿದಾಗ, ನಿಜ ಹೇಳಲೋ ಬೇಡವೋ ಎಂದು ಯೋಚಿಸಿದ ಋತ್ವಿ. ಇವತ್ತಲ್ಲ ನಾಳೆ ಹೇಗಿದ್ರೂ ಗೊತ್ತಾಗುತ್ತೆ. ತಾನು ನಿಜ ಹೇಳದೇ ಇದ್ದರೆ ಮುಂದೆ ಒಂದು ದಿನ ನಿಜ ಗೊತ್ತಾದಾಗ ಅವರು ಕೋಪ ಮಾಡಿಕೊಂಡರೆ ಎಂಬ ಭಯದಿಂದ, ಅದು ನಾನು ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ಅದಕ್ಕೆ ಎಂದಳು. ವಾಟ್, ವರ್ಕ್ ಮಾಡ್ತಿದ್ಯಾ? ನೋಡು ಋತು, ಮುಂದೆ ವರ್ಕ್ ಮಾಡೋದಿಲ್ಲ ಇದ್ದಿದ್ದೆ. ಇವಾಗ ಕಾಲೇಜಿಗೆ ಬಂದು ಓದುವುದರ ಜೊತೆಗೆ ಲೈಫ್ ಎಂಜಾಯ್ ಮಾಡಬೇಕು. ನಿಶಿತಾ ತನ್ನ ಅಭಿಪ್ರಾಯ ತಿಳಿಸಿದಾಗ, ಹೌದು ಕಣೆ, ನಿಶಿ ಹೇಳಿದ್ದು ಸರಿಯಾಗಿದೆ. ಈಗ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು, ಮುಂದೆ ವರ್ಕ್ ಮಾಡೋದಿದ್ದಿದ್ದೆ ಎಂದಳು ಆಶಿತಾ. ನಾನು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದ್ದೀನಲ್ಲ, ನಿಮಗೆ ತಿಳಿದಿಲ್ಲ ಅಷ್ಟೇ ಎಂದ ಋತ್ವಿಗೆ. ನಾವಿಲ್ಲಿ ತನಕ ನೋಡಿಲ್ಲ ಎಂದಳು ಆಶಿತಾ. ಕಾಲೇಜ್ ಲೈಫ್ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಆದರೆ ಅದರ ರೀತಿ ಬೇರೆ ಆಗಿರುತ್ತೆ ಅಷ್ಟೆ. ನೀವಿಬ್ಬರು ಹೇಗೆ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತೀರಾ? ಋತ್ವಿಯ ಪ್ರಶ್ನೆಗೆ, ಬೆಳಿಗ್ಗೆ ಬೇಗ ಬಂದು ಕ್ಯಾಂಟೀನ್ಗೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತೀವಿ, ಸರ್ ಪಾಠ ಮಾಡುವಾಗ ಅವರ ತಲೆ ತಿನ್ನೋ ಪ್ರಶ್ನೆ ಕೇಳ್ತೀವಿ, ಕೆಲವೊಂದು ಸಾರಿ ಬೇಕಂತಲೇ ಪಾಠದಿಂದ ಅವರ ಗಮನ ಬೇರೆಡೆಗೆ ಹರಿಸಲು ಪ್ರಯತ್ನಿಸ್ತೀವಿ, ಮತ್ತು ಕೆಲವೊಮ್ಮೆ ಕ್ಲಾಸ್ ಬಂಕ್ ಮಾಡಿ ಸಿನಿಮಾ ನೋಡೋಕ್ಕೆ ಹೋಗ್ತೀವಿ ಎಂದಳು ನಿಶಿತಾ. ಸರಿ, ಇದಿಷ್ಟು ನಿಮ್ಮ ಕಾಲೇಜ್ ಲೈಫ್ ಅಲ್ವಾ ಎಂದ ಋತ್ವಿ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿ ಎಂದು ಗೆಳತಿಯರ ಮುಖ ನೋಡಿದಾಗ ಅವರಿಬ್ಬರು ಸರಿ ಎಂದರು. ಕಾಲೇಜಿಗೆ ಬರುವುದರ ಮುಖ್ಯ ಉದ್ದೇಶ ಏನು? ಚೆನ್ನಾಗಿ ಓದಲು, ನಿಶಿತಾ ಉತ್ತರಿಸಿದಳು. ಆದರೆ ನೀವು ಅದು ಬಿಟ್ಟು ಬಾಕಿ ಎಲ್ಲವನ್ನೂ ಮಾಡ್ತೀರಾ. ಪಾಠ ಮಾಡುವಾಗ ಲೆಕ್ಚರರ್ಗೆ ಡಿಸ್ಟರ್ಬ್ ಮಾಡುವುದು ನಿಮಗೆ ಎಂಜಾಯ್ಮೆಂಟ್, ಆದರೆ ಅದರಿಂದ ಎಲ್ಲರಿಗೂ ತೊಂದರೆ, ಯಾರಿಗೂ ಓದೋಕ್ಕಾಗಲ್ಲ. ಇನ್ನು ಕ್ಲಾಸ್ ಬಂಕ್ ಮಾಡ್ತೀರಾ ಅಂತ ಹೇಳಿದರೆ, ಆವಾಗ ಅವರು ಕೊಟ್ಟ ನೋಟ್ಸ್ ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಮರುದಿನ ಕಾಲೇಜ್ಗೆ ಬಂದ ಮೇಲೆ. ಹೌದು, ಆಗ ಅವಸರವಾಗಿ ಬರಿತೀರಾ. ಏನಾದರೂ ಅರ್ಥ ಆಗುತ್ತಾ? ಆ ಸಮಯ ಪೂರ್ತಿ ಬರೆಯೋದ್ರಲ್ಲೇ ಕಾಲ ಕಳಿತೀರಾ. ಯಾರಾದರೂ ಮಾತಾಡ್ಸೋಕೆ ಬಂದರೆ ಅವರ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ ಎಂದಳು ಋತ್ವಿ. ನೀನು ಹೇಳೋದು ನಿಜಾನೇ, ಆದರೆ ಎಂದು ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು ಆಶಿತಾ. ಆದರೆ ಬರೀ ಓದು ಪುಸ್ತಕ ಅಂತ ಕಾಲ ಕಳೆದ್ರೆ ಕಾಲೇಜ್ ಲೈಫ್ ಎಂಜಾಯ್ ಮಾಡೋದು ಹೇಗೆ? ಹೋಗಲಿ, ನೀನು ಕಾಲೇಜ್ ಲೈಫ್ ಹೇಗೆ ಎಂಜಾಯ್ ಮಾಡ್ತೀಯಾ ಅನ್ನೋದಾದರೂ ತಿಳಿಸು, ಸೋತವಳಂತೆ ನುಡಿದಳು ನಿಶಿತಾ. ಕಾಲೇಜ್ಗೆ ಬರಬೇಕಾದ್ರೇ ಏನೋ ಖುಷಿಯಾಗುತ್ತೆ. ಬಸ್ನಲ್ಲಿ ಬರಬೇಕಾದ್ರೆ ಪ್ರತಿಯೊಂದು ದೃಶ್ಯವನ್ನು ಗಮನಿಸ್ತಾನೆ ಬರ್ತೀನಿ. ಕಾಲೇಜ್ನೊಳಗೆ ಬಂದ ಮೇಲೆ ಆ ಮರದ ಹತ್ರ ಹೋಗ್ತೀನಿ. ಸ್ವಲ್ಪ ಹೊತ್ತು ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡು ಮರದ ಹತ್ರ ಮಾತಾಡ್ತೀನಿ. ಆಮೇಲೆ ಗಾರ್ಡನ್ಗೆ ಹೋಗ್ತೀನಿ. ಅಲ್ಲಿರುವ ಪ್ರತಿಯೊಂದು ಹೂವನ್ನು ನೋಡಿ ಖುಷಿ ಪಡ್ತೀನಿ. ಸ್ಟಾಫ್ ರೂಮ್ಗೆ ಹೋಗಿ ಲೆಕ್ಚರರ್ಸ್ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳಿತೀನಿ. ಸಂಪತ್ತಣ್ಣನ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡಿ ಆಮೇಲೆ ಕ್ಲಾಸ್ಗೆ ಬರ್ತೀನಿ. ನಿಮ್ಮಿಬ್ಬರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಲೆಕ್ಚರರ್ಸ್ ಮಾಡೋ ಎಲ್ಲ ಪಾಠಗಳನ್ನು ಗಮನ ಇಟ್ಟು ಕೇಳ್ತೀನಿ. ಕ್ಲಾಸ್ ಮುಗಿದ ಮೇಲೆ ಅಣ್ಣಂದಿರ ಹಾಗೂ ಅಕ್ಕಂದಿರ ಜೊತೆ ಮಾತಾಡ್ತೀನಿ. ಒಟ್ಟಿನಲ್ಲಿ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಎಂದು ವರದಿ ಒಪ್ಪಿಸಿದಳು. ಅವಳ ಮಾತನ್ನು ಕೇಳಿದ ಇಬ್ಬರು ಅವಳನ್ನು ಅಚ್ಚರಿಯಿಂದ ನೋಡಿದರು. ತದನಂತರ ಉಪನ್ಯಾಸಕರು ಬಂದು ಪಾಠ ಮಾಡುತ್ತಿರುವಾಗ ಸಂಪತ್ರವರು ಬಂದು, ಸರ್, ಒಂದು ನೋಟಿಸ್ ಇದೆ ಎಂದಾಗ ಅವರ ಕೈಯಿಂದ ಅದನ್ನು ಪಡೆದವರು ಅದನ್ನು ಓದಿ ಸೈನ್ ಮಾಡಿ ಸಂಪತ್ರವರ ಕೈಗೆ ಕೊಟ್ಟರು. ಬಳಿಕ ವಿದ್ಯಾರ್ಥಿಗಳ ಕಡೆಗೆ ನೋಡಿ, ಡಿಯರ್ ಸ್ಟೂಡೆಂಟ್ಸ್, ನಾಡಿದ್ದು ಸೋಮವಾರ ಫ್ರೆಷರ್ಸ್ ಡೇ ಇದೆ. ಹಾಡು, ನೃತ್ಯ ಮುಂತಾದ ಕಾರ್ಯಕ್ರಮಗಳು ಇವೆ. ನೀವೆಲ್ಲರೂ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಇದೊಂದು ಉತ್ತಮ ಅವಕಾಶ. ಎಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇರುವವರು ಶೀಲಾ ಮೇಡಮ್ ಬಳಿ ನಿಮ್ಮ ಹೆಸರನ್ನು ಕೊಟ್ಟು ಬನ್ನಿ ಎಂದಾಗ ಎಲ್ಲರೂ ಓಕೆ ಸರ್ ಎಂದರು. ಮುಂದುವರೆಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.